ಅಪ್ಪ ಅಪ್ಪ ಓ ಯಾವಾಗ ಬಂದು ಮಗಳೇ ಯಾವಾಗ ಬಂದವ? ನಾಳೆ 1 ಗಂಟೆ ಟೈಮ್ ಆಯ್ತು ಬಂದು ಮನೆಗೆ ಬರ್ನಿಲ್ಲ ನೀನು? ಅಯ್ಯೋ ಏನು ಮನೆಗೆ ಬರೋಣವ, ಇಲ್ಲಿ ಹೊಸಿ ಸಾಮಾನು ತರಿಸಿದೆ ಅವೆಲ್ಲ ತಂದರು ಇಳಿಸಿ ಎಲ್ಲ ಜೋಡಿಸಿ ಇದೇ ಆಯಿತು ಕಣವ. ಅದಲ್ದ ಇನ್ನೊಂದು ಅಂಗಡಿಗೆ ಬೇರೆ ಹೋಗ್ಬೇಕಲ್ಲವ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರಬೇಕು. ಏನು ಮಾಡಿಯವ, ಏನು ಮಾಡಿ ಹೇಳು, ಮಾಡಬೇಕಲ್ಲ. ನಿಮ್ಮ ಕೆಲಸದಂಗೇನು ಆರಾಮ ಇಲ್ವಲ್ಲವ ನಮ್ಮ ಕೆಲಸ. ಓಹೋ ನಿಂದೆ ಚೆನ್ನಾಗಿ ಸುಮ್ ಕೂತ್ಕೋ, ನಾವರ ಸಂಬಳಕ್ಕೆ ಕಾಯ್ತಾ ಕೂತ್ಕೋಬೇಕು ಕೈ ಚಾಚ್ಕೊಂಡು. ನೀನೇನಿಲ್ಲ ಆರಾಮಾಗಿರ್ಬೋದು, ಅದೇ ತಲೆಗೆಡ್ಸ್ಕೊಂಡು ಇದೇ ಚೆನ್ನಾಗಪ್ಪ ಬಿಸ್ನೆಸ್ಸು. ಬಿಸ್ನೆಸ್ ಚಂದ ಕಣ್ ಮಗಳೇ, ಆದರೆ ಏನು ಮಾಡಿ ಫ್ರೀ ಇರೋಕ್ಕಿಲ್ಲ, ಎಲ್ಲ ನಮ್ಮದು ಜವಾಬ್ದಾರಿ. ಈಗ ರಜಾ ಪಜಾ ಇರೋಕ್ಕಿಲ್ಲ. ಈಗ ಬಾ ಮತ್ತೆ ರಜಾ ಹಾಕೋ ಏನಂತೆ. ಅಯ್ಯೋ ಬಾ ಏನು ಮಾಡಕ್ಕೆ ರಜಾ ಕಡೆ ಸುಮ್ಮನೆ ಅಂದೆ ಕಣ. ಇನ್ನೇನವ ನಡಿ ಮನೆಗೆ ಏನಾದ್ರು ತರಿಸ್ತೀನಿ. ತಾತಂಗೆ ಗೊತ್ತಾಯ್ತಾ ಬಂದಿರೋದು? ಸುಬ್ಬ ತಾತ ಹಳೆಯ ಮಟನ್ ತಕ ಬಂದಾಗದೆ ಕತೆಯಪ್ಪ. ಹೋಯ್ತೀವಿ ಕಣಪ್ಪ ಅಮ್ಮನ ಕರ್ಕೊಂಡು ಹೋಯ್ತೀನಿ, ಅದನ್ನೇ ಹೇಳಕ್ಕೆ ಬಂದೆ. ಇರಲಿ ಬಿಡುವ, ಇರಲಿ ಬಿಡಿ ನಾವು ಸಿದ್ದಿ ಸಾ, ಇರಲಿ ಬಿಡು. ಏನೋ ಇಲ್ಲಿ ಬಂದಮೇಲೆ ಭಾಳ ಆರೋಗ್ಯದಲ್ಲಿ ಸುಧಾರಣೆ ಆಗದೆ ಅಂತ ಡಾಕ್ಟ್ರೇ ಅಂದರು. ಇರ್ಸ್ಕೊಳ್ಳಿ ಅಲ್ಲೆಯ ಭಾಳ ಮನಸ್ಸು ಖುಷಿ ಆಗದೆ ನಿಮ್ಮದೇಗಿರೋದಕ್ಕೆ ಇವತ್ತು ರಿಪೋರ್ಟ್ ಚೆನ್ನಾಗಿ ಬಂದಿರೋದು. ಇರಲಿ ಸ್ವಲ್ಪ ದಿವಸ ಅಂತ ಅಂದವ್ರೆ, ಇರಲಿ ಬಿಡು. ಬೇಡ ಬಿಡಪ್ಪ, ನೋಡು ಲತಮ್ಮನ ಮಧ್ಯದಲ್ಲಿ ನಿನ್ನ ಮಧ್ಯದಲ್ಲಿ ಯಾವುದೇ ಥರದಲ್ಲೂ ಯಾವತ್ತೂ ಸಮಸ್ಯೆ ಆಗೋದು ಬೇಡ ಕಣಪ್ಪ. ಲತಮ್ಮ ಏನಾದ್ರು ತಿಳ್ಕೊಳ್ಳಿ, ನಮ್ಗಂತೂ ನಿನ್ನೂ ಲತಮ್ಮನೂ ದೂರ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮಗಿಲ್ಲ ಕಣಪ್ಪ. ಯಾಕೆಂದರೆ ಏನೋ ನೀನು ಗೊತ್ತೋ ಗೊತ್ತಿಲ್ಲದೇ ಜೀವನದಲ್ಲಿ ಈಗ ಲತಮ್ಮನ ಮದುವೆ ಅಂತ ಆಗ್ಬಿಟ್ಟಿದೆಯೇ. ಅಮ್ಮ ಬಿಟ್ಟುಟ್ಟೋಗಿತ್ತಾನೆ ಲತಮ್ಮನ ನೀನು ಮದುವೆ ಆಗಿದ್ದು. ನಿನ್ನೂ ನಾನು ತಪ್ಪು ಅಂತ ಅನ್ನಕ್ಕಿಲ್ಲಪ್ಪ, ಲತಮ್ಮನೂ ತಪ್ಪು ಅನ್ನಕ್ಕಿಲ್ಲ. ಯಾರೇ ಆಗಲಿ ಈಗ ನಾನು ಸರತ್ತು ಕೆಲಸ ಮಾಡಿಬಿಟ್ರೆ ಇನ್ನೊಬ್ಳನ್ನ ಕರ್ಕೊಬಂದು ಇರ್ಸ್ಕೊಬಿಟ್ರೆ ನಾನು ಸುಮ್ಮನೆ ಬಿಟ್ಟನಪ್ಪ. ನಮ್ಮಂಗೆ ಅಂತ ಅರ್ಥ ಮಾಡ್ಕೋಬೇಕಲ್ವ. ಹೆಂಗೋ ಸದ್ಯಕ್ಕೆ ಇಷ್ಟು ದಿವಸ ಗಂಟೆ ಇರೋಕ್ಕೆ ನಿನ್ನ ಭಯಕ್ಕೋಸ್ಕರವ ಹೆಂಗೋ ಅವಕಾಶ ಮಾಡಿಕೊಟ್ಟದೆ ಅಮ್ಮ, ಅಷ್ಟೇ ಸಾಕು ಕಣಪ್ಪ. ನೀವಿಬ್ಬರು ಚೆನ್ನಾಗಿರಬೇಕು, 100 ಕಾಲ ನನಗೆ ಅದೇ ಬೇಕಾಗಿರೋದು. ಅಮ್ಮ ಸಾವಿರ ಮಾತಾಡ್ಕೊಳ್ಳಿ, ಸಾವಿರ ನಮ್ಮ ಬಗ್ಗೆ ಕೆಟ್ಟದ್ದು ಹೆಚ್ಚಿಸ್ಲಿ, ನಾನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ನಿಜವಾಗ್ಲೂ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಕಣಪ್ಪ. ನಾನು ಹೆಂಗೋ ಸದ್ಯಕ್ಕೆ ಭಗವಂತನ ದಯೆಯಿಂದವ ಒಂದು ಒಳ್ಳೇದಾಯ್ತಲ್ಲ. ಅದು ಬೇರೆ ರಿಪೋರ್ಟು ಪರವಾಗಿಲ್ಲ, ಇಂಪ್ರೂವ್ ಆಗದೆ ಅಂತ ಗೊತ್ತು ಅಂದ್ರಲ್ಲ, ನನಗಂತೂ ಖುಷಿ ಆಗಲಿಲ್ಲ ಕಣಪ್ಪ. ಕಣವ ನನಗೂ ಭಾಳ ಖುಷಿ ಆಯಿತು. ಅಯ್ಯೋ ಏನಾರೇ ಅಲ್ಲಿ ಪಾಪ ಹೆಂಗೋ ನನ್ನ ಮಕ್ಕಳು ತಾಯಿಯಾಗಿರಲಿ ಅವಳು ಅನ್ನೋದು ನನಗೂ ಭಾಳ ಮನ್ಸಿಗೆ ನೆಮ್ಮದಿ ಆಯಿತು. ಏನು ಮಾಡಿಯವ, ಅವಳು ಹಣೆ ಬರಿದ್ದಿದ್ದೆ ಅಷ್ಟು, ಏನು ಮಾಡೋಕ್ಕದದು. ಭಾಳ ದುಡುಕ್ಬಿಟ್ಲು ಅವಳು. ಓದಾಗ ನಾನು ಬಂದಿದ್ರು ಆಗೋದು ಹೋಗಿ ನಾನು ಅವಳ ಮೇಲೆ ಪಾಪ ಮಾಡ್ಕೊಬಿಟ್ಟೆ. ನನಗೂ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡೋದಿಲ್ಲ. ಅಜ್ಜಿ ಬರೀ ದುಡ್ಕೋದೆ ತಾನೆ ಜಾಸ್ತಿ. ಹಂಗಾಯ್ತು, ಏನು ಮಾಡಿ ಎಲ್ಲ ಹಣೆ ಬರೋಬಿಟ್ಟಿಗೆ. ನಾವೇನೇ ಹೇಳ್ಬೋದು, ದೇವರು ಹಿಂಗೆ ಆಗಬೇಕು ಅಂತ ಅಂದಾಗ ಯಾರ ಕೈಯಿಂದ ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಏನು ಮಾಡಂಗಿದ್ದದು ಬಿಡು, ಎಲ್ಲ ಆಯಿತು ಅವ. ಈಗ ನನ್ನ ಮಾತು ಕೇಳು, ಇನ್ನೊಂದು ತಿಂಗಳು ಇರಲಿ ಅವಳು, ಹೋಗು ಬೇಡ ಇರ್ಲಂತೆ ಹೋಗವ ಬೇಡಕತೆ. ಇಲ್ಲೇ ಇರಲಿ, ತಲೆಗೆಡ್ಸ್ಕೊಬೇಡ ಹೋಗು. ಈಗ ಅವಳ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕಂಡದೆ, ಡಾಕ್ಟ್ರಂಗೆ ಅಂದವರು ತಾನೇ. ಆಮೇಲೆ ಇಲ್ಲಿ ಪರಿಸರವೇ ಒಂಥರ, ಇಲ್ಲಿ ಜೀವನ ಒಳ್ಳೆ ಸ್ವರೂಪಸರದೆ. ಒಂಚೂರ ತಿರ್ಗಾಡ್ಕೊಂಡು ಅಲ್ಲಿಗೂ ಇಲ್ಗೂ ಹಳೆ ತಕ್ಕ ಹೋಯ್ತಾಳೆ, ಇಲ್ಲಿಗೂ ಬರ್ತಾಳೆ, ತಿರ್ಗಾಡ್ಕೊಂಡು ಗಾಳಿ ಬೀಸ ಅವಳೆ. ಹೋಗವ ಇಲ್ಲೇ ಇರ್ಲಂತೆ, ಏನು ಉಣ್ಬಾರ್ದು ಉಣ್ಕೊತಿತ್ತಿಲ್ಲ. ಅವಳಿಗೆ ಹೇಳ್ತೀನಿ ನಾನು, ಬೇಡಕತೆ ಹೋಗವ ಇರಲಿ ಇಲ್ಲೇ, ಹೋಗು ಬೇಡಕ. ನೀನು ತಿಂಗಳು ಇರಲಿ, ಹೋಗು ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತಾಳೆ ಅಂದ್ಬಿಟ್ಟು. ಅಪ್ಪ ಅಮ್ಮ ಹೋಗೋದಂತದೇ ಕತೆ, ನೀನು ಸುಮ್ಮ ಕೂತ್ಕೊಂಡಿನು. ಬೇಡ ಬೇಡ ಬೇಡ, ಸ್ವಲ್ಪ ಬರೋಕ್ಕಿಲ್ಲ, ನಿಂಗೆ ಗೊತ್ತಿಲ್ಲ. ಇಷ್ಟು ದಿವಸ ನಾರೇ ನಾವೇ ಬರೋ ಗಂಟೆ ಇರಲಿ ಅಂತಿತ್ತು. ಈಗ ನಾನು ಬಂದಮೇಲೆ ಕರ್ಕೊಂಡೋಗಿಲ್ಲ ಅಂದರೆ ಆಮೇಲೆ ಅಮ್ಮ ಲತಮ್ಮ ಉಚ್ಕಿ ಚಿಡಿಸ್ಕೊತದೆ ಅಷ್ಟೇ. ಬೇಡ ಸುಮ್ಮನಿರಮ್ಮ ಅಪ್ಪ, ಅಮ್ಮ ನಾನು ನೋಡ್ಕೊತೀನಿ. ಈಗ ನಾನೇ ಅದಕ್ಕೆ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದಂತಾನೆ ಕರ್ಕೊಂಡೋಯ್ತಾರೆ ನನ್ನ ಕತೆ. ಸುಮ್ಕಿರ್ ನೀನು ತಲೆಗೆಡ್ಸ್ಕೊಬೇಡ. ಅಲ್ಲ ಕಣವ, ಆ ಪಾರ್ಟಿ ಓದ್ಬಿಟ್ಟು ನೀನು ಅಷ್ಟೆಲ್ಲ ಇದು ಮಾಡ್ಕೊಬಿಟ್ಟು ಈಗ ಹಂಗೆ ಇರೋಕ್ಕದ. ಅಷ್ಟೊಂದು ಖರ್ಚು ಮಾಡಿ ಓದ್ಬಿಟ್ಟು ಇವಳು ಕಾಯ್ಕೊಂಡು ಮನೇಲಿ ಕೆಲಸ ಬಿಟ್ಟಿದ್ಯಾ. ಇಲ್ಲಿ ಇರ್ತಾಳೆ, ಹೋಗು ನಿನ್ನ ಪಾಡು ನೀನು ಕೆಲಸ ಮಾಡೋಗು. ನಾನು ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿಸ್ಕೊಂಡಿನಿ, ಮನೇಲಿ ಕೆಲಸ ಮಾಡಂಗೆ ಏನಿಲ್ಲ ಕತೆ. ನಾನು ಬಾಸ್ ಹತ್ರ ಮಾತಾಡ್ಬಿಟ್ಟು ಮನೆಯಿಂದನೇ ಕೆಲಸ ಮಾಡೋಕ್ಕೆ ಈಗ ಎಲ್ಲ ರೆಡಿ ಮಾಡ್ಕೊಂಡು ನಾಳೆಕಿಂದನೇ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅದಕ್ಕೆ ಅಮ್ಮನೂ ನೋಡ್ಕೊಂಡಂಗೆ ಆಯ್ತದೆ, ಕೆಲಸನೂ ಮಾಡ್ದಂಗೆ ಆಯ್ತದೆ. ಬಿಡು ಏನಿಲ್ಲ, ತಲೆಗೆಡ್ಸ್ಕೊಬೇಡ ನೀನು. ನಾನು ಅಮ್ಮನ ಅಚ್ಚುಕಟ್ಟಾಗಿ ನೋಡ್ಕೊತೀನಿ. ಸರಿ ಕಣ್ಮಗ, ನಿನ್ನ ಇಷ್ಟ. ಇನ್ನು ನಾವು ಹೇಳೋಷ್ಟೆಲ್ಲ ಹೇಳ್ದೋ, ಇನ್ನೇನು ಮಾಡೋಣ ನಾವು. ನಮ್ಮ ಮಾತೇ ಕೇಳಕ್ಕಿವಲ್ಲ ನೀನು. ಇರಲಿ ಹೋಗು, ಇಲ್ಲೇ ಅಂದರೆ ಹೇಳಿದ ಮಾತೇ ಕೇಳಕ್ಕಿಲ್ಲ. ಸುಮ್ಮನಿರಪ್ಪ, ಆಯಿತು ತಲೆಗೆಡ್ಸ್ಕೊಬೇಡ, ಸುಮ್ಮನಿರಪ್ಪ. ಇನ್ನೇನು ಮಾಡಿ ಆಯಿತು, ಹೋಯ್ತೀನಿ ಆರಾಮಾಗಿ ಇಸ್ಕೊತೀನಿ ಬಿಡು, ನೀನು ತಲೆಗೆಡ್ಸ್ಕೊಬೇಡ. ಸರಿ ಕಣ್ಮಗ, ಆಯಿತು ನಿನ್ನ ಇಷ್ಟ. ಹೇಳಿಲ್ಲ ಅಂತ ಆಮೇಲೆ ಬೇಜಾರು ಮಾಡ್ಕೊತಿ ಅಂದ್ಬಿಟ್ಟು ಹೇಳಿದ್ದು. ಹೋಯ್ತೀವಿ ನಾವು, ಅಲ್ಲಿ ಅಡುಗೆ ಮಾಡ್ತಾಯಿತ್ತು, ಇನ್ನೇನು ಅಡುಗೆ ಹಾಕಾಗದೆ. ಸರಿ ಬಿಡು, ಆಯಿತು. ನವ್ಯಾ ನವ್ಯಾ ಓದ್ಲಜ್ಜಿ ಈಗ ತಾನೇ ಸಿಗ್ನಿಲ್ವಾ? ಅಯ್ಯೋ ಅಪ್ಪನ ಕೇಳ್ಕೊ ಬರ್ತೀನಿ, ಅಮ್ಮನ ಕರ್ಕೊಂಡು ಹೋಗಿ ಅನ್ಕೊಂಡು ಬಂದ್ಲು ಕಲೆ. ಕೇಳಲು ಇರ್ಸ್ಕೊಬೋದಾಗಿತ್ತಲ್ಲ. ಅಯ್ಯೋ ಇಸ್ಕೊಬೋದಾಗಿತ್ತಪ್ಪ, ಅವಳು ಬೇಡಕತ್ತೆ ಇಲ್ಲಿರೋದು, ಅದೇ ಹಾಕ್ಬೇಕು. ಸುಮ್ಮನೆ ಲತಮ್ಮ ಬೇಜಾರು ಮಾಡ್ಕೊತದೆ. ಬಿಡು ಅಜ್ಜಿ ಬೇಡಕನ, ಅಲ್ಲೇ ಇರ್ಸ್ಕೊತೀನಿ ನಾನು ಅಂತ ಕುಂತೊಳಕಲ್ಲ. ನಾನು ಗಂದೆ ಇರಲಿ ಬಿಡು, ಆರೋಗ್ಯದಲ್ಲಿ ಸುಧಾರಣೆ ಆಗದೆ, ಬೇಡ ಬಿಡವ ಇರಲಿ ಇಲ್ಲೇ ಅಂತಂದೆ. ಅವಳು ಬೇಡಕತ್ತೆ ಕರ್ಕೊ ಹೋಯ್ತೀನಿ ಅಂತ ಕೂತಾಳೆ ಕಣ್ಮಗ. ಇನ್ನೇನು ಮಾಡಂಗಿದ್ದದು, ಹೇಳೋರು ಕೇಳ್ತಾ ಇಲ್ಲ. ಬೇಡಕತ್ತೆ ಕರ್ಕೊ ಹೋಯ್ತೀನಿ ಅಂತಾಳೆ. ಬಿಡತ್ತಗೆ ಹೋದ್ರು ಇಲ್ಲಿ ಇನ್ನೇನು ಮಾಡೋಕ್ಕದದು. ಬಿಡಪ್ಪ, ಹೋಯ್ತಾ ಬತ್ತ ನೋಡ್ಕೊ ಬಂದ್ರೆ ಆಯಿತು, ಬಿಡ್ಲ. ಇನ್ನೇನು ಮಾಡೋಕ್ಕದದು ಹೊತ್ತಗೆ ತಲೆಗೆಡ್ಸ್ಕೊಬೇಡ. ಅಯ್ಯೋ ಅವಳು ಮಾಡ್ಕೊಂಡಿದ್ದು ಕೆಲಸಕ್ಕೆ ಇವತ್ತು ಅನ್ಬೋಸ್ತಾ ಕುಂತಾಳೆ. ನಾವೇನಪ್ಪ ಮಾಡೋದು, ಎತ್ತಾಗೆ ಅಂತ ಮಾಡೋದು. ಇವಳು ನೋವೇ ಹೇಳೋದು ಸರಿನೇ ಇಲ್ಲ. ಅವತ್ತಿಂದ ಹೆಂಗೆ ಆಡಿದ್ಲು, ಈತ ಕಳ್ಸಂಗಿಲ್ಲ ಇಸ್ಕೊಳಂಗಿಲ್ಲ ಅನ್ನೋ ಪರಿಸ್ಥಿತಿ ಆಗಿತ್ತು. ಈಗ ಹೆಂಗೋ ನೆಗ್ನಾಗಿತ್ತ ಕರೆಕ್ಟ್ ಬಂದವಳೆ ಅಲ್ವಾ, ಕಳ್ಸೋದ ಬಿಡು, ಇರ್ತಾಳತ್ತೆ. ಹೋಯ್ತಾ ಬತ್ತ ನೋಡ್ಕೊಂಡ್ರೆ ಆಯಿತು. ಅದಕ್ಕೆ ತಲೆಗೆಡ್ಸ್ಕೋಬೇಕು.
ನನಗಂತೂ ಭಾಳ ಬೇಜಾರಾಯ್ತದೆ ಕಣಜ್ಜಿ. ಇವಳು ಮಾಡ್ಕೊಂಡಿದ್ದ ಕೆಲಸಕ್ಕೆ ಇವತ್ತು ಏನೋ ಬಿಡು, ಮಕ್ಳು ತಾಯಿಯಾಗಿ ಹೆಂಗೋ ಉಳ್ಕೊಬಿಟ್ರೆ ಅಷ್ಟೇ ಸಾಕು. ಹೆಂಗೋ ಮಕ್ಳು ತಾಯಿಯಾಗಿರಲಿ. ನಿಜವಾಗ್ಲೂ ಬಂತವಿಂದನೂ ಚಿನ್ನು ಎಷ್ಟು ಖುಷಿ ಖುಷಿಂದಿದ್ಲು. ನನಗೆ ಅದೇ ಒಂಥರ ಕಣ್ಣು ತುಂಬ್ತಾಗಿತ್ತು. ಏನೇ ಆಗಲಿ ತಾಯಿಯ ಮಲ್ತಾಯಿಯ ಅವಳು ಮಾತೆತ್ರ ಸಾಕು. ಮಗ ಭೀಮಲನ ಬಗ್ಗೆ ತಲೆಗೆಡ್ಸ್ಕೊತಾಳೆ ಹೊರ್ತು ಈ ವೈಕ್ಳ ಬಗ್ಗೆ ಒಂದು ದಿವಸ ತಲೆಗೆಡ್ಸ್ಕೊಂಡ್ಲ. ಒಂದು ಹಬ್ಬ ಬರಲಿ, ಒಂದು ಹುಣ್ಣಿಮೆ ಬರಲಿ, ಯಾವುದಕ್ಕೆ ಬರಲಿ ಒಂದು ಫೋನ್ ಮಾಡು ಅಂತ ಅನ್ನಕ್ಕಿಲ್ಲ. ನಾನು ಏನಾದ್ರು ಮೈಸೂರಿಗೆ ಹೋದಾಗ ಒಂಚೂರು ಲೇಟ್ ಆದರೆ ಮಗಳು ಮನೆಗೆ ಕೊಡಕ್ಕೆ ಹೋಗಿದ್ದ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನಾನು ಸಣ್ಣ ಪುಟ್ಟದೇ ತಗೊಂಡು ದೊಡ್ಡದು ಮಾಡ್ಬೇಕಲ್ಲ ಅಂದ್ಕೊಂಡು ಬಾಯಿ ಮುಚ್ಕೊಂಡು ನಾನು ಏನೂ ಮಾತಾಡೋಕ್ಕಿಲ್ಲ. ಏನು ಮಾಡಿ ಮಾತಾಡಿದ್ರು ವಿಧಿಲ್ಲ, ಸುಮ್ಮನೆ ಮಾತಾಡಿ ಯಾಕೆ ಏನು ಇಷ್ಟರಾಗಬೇಕು ಅಂದ್ಕೊಂಡು ಯಾವ ವಿಷಯನೂ ಮಾತಾಡೋದೇ ಬೇಡ ಅಂದ್ಕೊಂಡು ಬಾಯಿಗೆ ಮುಚ್ಕೊಂಡು ಸುಮ್ಮನೆ ಇವನಿ ಏನೋ ಅವಳು ಮಾಡಿರೋ ತಪ್ಪು. ಏನೋ ನಾನು ಮದುವೆ ಆಗಬಾರ್ದಾಗಿತ್ತು, ಆಗ್ಬಿಟ್ಟೆ. ಏನು ಮಾಡೋಕ್ಕಾಗಿಲ್ಲ. ಇವತ್ತು ಬಂದಿದ್ದನ್ನ ಅನ್ಬೋಸ್ಕೊಂಡು ಓನೇಬೇಕಲ್ಲ ಅಂದ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡಂಗೆ ಸುಮ್ಮನೆ ಆಗ್ಬಿಟ್ಟಿನಿ. ತಗೆ ಮಕ್ಳು ಕಂಡ್ರೆ ಒಂಚೂರು ಆಸೆ ಮಾಡೋಕ್ಕಿಲ್ಲ ಕಣಜ್ಜಿ ಅವಳು. ಲತಾ ಮಕ್ಳು ಕಂಡ್ರೆ ಆಕಿಲ್ಲಂಗೆ ಆಡ್ತಾಳಲ್ಲ, ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳು. ಅರ್ಥ ಮಾಡ್ಕೊಳ್ಳೋಳಾಗಿದ್ರೆ ಇವಳು ಬೇಕಾದಷ್ಟು ಅರ್ಥ ಮಾಡ್ಕೋಬೋದಾಗಿತ್ತು. ಏನು ಮಾಡಿಯೇ ಮಗ, ಏನಿದ್ರು ಹಣೆ ಬರ ಕೊನೆ ಯಾರು ಅನ್ನಂಗೆ ಏನೋ ಒಂದು ನ್ಯಾಪಕಲ್ಲ. ಏನೇ ಒಂದು ಉಳ್ಕಡೆ ಅಲ್ಲಾಡ್ಬೇಕಾರೋ ದೇವ್ರ ಭಗವಂತ ನೀಚಿಲ್ದಾನೆ ಆಯ್ಕಿಲ್ಲ ಮಗ. ಸುಮ್ಮನಿರು, ನೀನು ಯಾಕೆ ಮುನ್ಸಿಗೆ ನೋವು ಮಾಡ್ಕೊಂಡಿಯೇ? ಏನೋ ಹೋಗ್ಲಿ ಬಿಡು. ಅಯ್ಯೋ ಏನು ಮಾಡೋಕ್ಕಾಗಿಲ್ಲ. ಯಾವತ್ತಿದ್ರು ಅವಳು ಯಾವತ್ತು ಬೇರೆ ಆಗೋದ್ಲು ಅವತ್ತೇ ಬೇರೆ ಆದಾಗ ಲೆಕ್ಕ. ಮಕ್ಳಿಗೋಸ್ಕರ ತಾಯಿಯಾಗಿರಲಿ ಅಂತ ಅನ್ನೋದು ಅದು ಲೋಕ ಧರ್ಮ ಅಷ್ಟು ಬಿಟ್ರೆ ಬಿಡು, ಯಾಕೂ ತಲೆಗೆಡ್ಸ್ಕೊಬೇಡ ಮಗ ನೀನು. ಓಲಿ ಹೋಗು ಮನೇಲಿ ಉಳುವೆ ನೋಡು. ಇಷ್ಟು ದಿವಸ ನಾವು ಎಬ್ಬರ ಗಂಟೆ ಇರಲಿ ಅಂತಿದ್ರು, ಈಗ ಇಲ್ಲೇ ಇರ್ಸ್ಕೊಂಡವ್ರೆ ಅಂತ ಅವಳು ಮನ್ಸು ನೋವು ಮಾಡೋದು ಬೇಡ. ಬಿಡು, ಅವಳು ಇರೋಕ್ಕಿಲ್ಲ ಅಂದ್ಕಲ್ಲ ಮೀನಾಕ್ಷಿ ಹಂಗು ಅಂದೆ ನಾನು. ಇರು ಇನ್ನೊಂದು ತಿಂಗಳು 2 ತಿಂಗಳು ಹೋಗಿವಂತೆ ಅಂತ ಅಂದೆ. ಅವಳು ಬೇಡಕಂದು ಸುಮ್ಕಿರಜ್ಜಿ ಹೋಯ್ತೀನಿ ಅಂತ ಅಂತಾಳೆ. ಅವಳು ಇರೋಕ್ಕೆ ಇಷ್ಟಪಡ್ತಿಲ್ಲಕ್ಕ ಸುಮ್ಕಿರು. ಅವಳು ಇರೋಕ್ಕೆ ಇಷ್ಟಪಡ್ತಿಲ್ಲ, ಅದು ಯಾಕಬೇಕು ಬೇಡ ಬಿಡು, ತಲೆಗೆಡ್ಸ್ಕೊಳ್ಳೋದು ಬೇಡ. ಸರಿ ಬಿಡಜ್ಜಿ, ಆಯಿತು. ಏನೋ ಹಣೆ ಬರತ್ತಿಗೆ ಇನ್ಯಾಕೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಕು? ಎಲ್ಲ ಬಂದಿದ್ದ ಅನ್ಬೋಸ್ಕೊಂಡು ಓನೇಬೇಕಲ್ವಾ? ಬಿಡು, ಇನ್ನೇನು ಮಾಡೋಕ್ಕಾಗಿಲ್ಲ ಕಣ. ಹಂಗಾರೆ ಹೋಯ್ತೀನಿ ಅಂದ್ಲಾ? ಹೋಯ್ತೀನಿ ಅಂದ್ಲು. ಇರುವ ಅಂತದ ದೊಡ್ಡ ದಿನಾಗಂತೂ ಇರು ಹೋಗುವಂತೆ ಅಂತ ನಾನು ಅಂದೆ. ಇಲ್ಲ ಹೋಯ್ತೀನಿ ನಾನು ಅಂತ ಅವಳು ಅಂದ್ಲು. ಅದಕ್ಕೆ ಇವಳು ನವ್ಯ ಕೇಳ್ಕೊಬರಾಗ ಅಪ್ಪನ ಕೇಳ್ದಂಗೆ ಹೋದ್ರು ಅಂತ ಅನ್ಗಿಂದ ನಂಬಿಟ್ಟು ನಾನೇ ಕಳಿಸ್ದೆ. ಬಂದು ಸುಮಾರು ಹೊತ್ತಾಯ್ತು ಬರ್ನಿಲ್ಲ, ಅಡುಗೆ ಆಯಿತು. ಅದಕ್ಕೆ ಸುಬ್ಬನು ಇದ್ನಲ್ಲ ಊಟ ಮಾಡೋಕ್ಕೆ ಕರ್ಕೊಬರಾಗ ಅಂದ್ಬಿಟ್ಟು ಕಳಿಸ್ತಾ. ನೋಡ್ಕೊಬತ್ತೀನಿ ತಾಡ್ಲ ಕರ್ಕೊಂಡು ಅಂದ್ಕೊಂಡು ನಾನು ಹಂಗೆ ಬಂದೆ ಕಣವೆ. ಹಂಗಾರೆ ಓದ್ಲಾ? ಓದ್ಲು ಕತೆ ಬಿಡು. ನೋಡೋಗೋದೇನು ಸಾರಿಗೆ ಕೊಟ್ಟು ಕಳಿಸು, ಒಂದು ಹೊತ್ತು ಉಂಡ್ರೆ ಏನು ಸಾಕದದು. ಅದಕ್ಕೆ ಸಾರು ಬಿಟ್ಟು ಟಿಫನ್ಗೆ ಕೊಟ್ಟು ಕಳಿಸ್ತೀನಿ, ಹೋಗಿ ಅಲ್ಲಿ ಊಟ ಮಾಡಲಿ. ಸರಿ ಆಯಿತು ಅಜ್ಜಿ. ಅಯ್ಯೋ ಏನು ಮಾಡೋಕ್ಕದವಳು ಹಣೆ ಬರೋ ಅನ್ಬೋಸ್ಲಿ. ಹೋಗಿ ನಾವು ಏನು ಮಾಡೋಕ್ಕದದು? ನಾವೇನವ ಮಾಡೋಕ್ಕದದು? ನಾವು ಹಿಂಗೆ ಆಲಿ ಅಂತ ಕೇಳಿದ್ವಿ, ಅಚ್ಚುಕಟ್ಟಾಗಿರಲಿ ಅಂತ ನಾನು ಆಸೆ ಮಾಡಿದ್ದು. ಬಿಡು, ಏನೋ ಹಣೆ ಬರೋ ಇದ್ದಂಗೆ ಆಲಿ ಕೊಟ್ಟು ಕಳ್ಸೋಗಿ ಸಾರ. ನಮಗೆ ನೀನು ಊಟ ಮಾಡಿವ ನಡಿ. ಬೇಡಕತ್ತೆ ಹೋಗಜ್ಜಿ, ಬೇಡಕನ ಈಗ ನನಗಿನ್ನೂ ಅರ್ಗಿಲ್ಲ. ಸಂಜೆ ಮೇಲೆ ನಾನು ಊಟ ಮಾಡ್ತೀನಿ. ಹೋಗು ಈಗ ಕೊಡೋಗ ಅವ್ರಿಗೆ ಅಚ್ಚುಕಟ್ಟಾಗಿ ಇಕ್ಕಿ ಕೊಟ್ಟು ಕಳ್ಸೋಗು ಅಚ್ಚುಕಟ್ಟಾಗಿ. ಸರಿ ಕಣ್ಮಗ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.